ಈ ಬಾರಿ ಕರ್ನಾಟಕದ ಜನ ಏನು 2023 ಚುನಾವಣೆಯಲ್ಲಿ ತೋರಿಸಿದ್ದಾರೆ 136 ಸೀಟು ಬಿಜೆಪಿಯನ್ನ ಕಳಿಸಿದ್ದಾರೆ ಆಚೆ. ಅದೇ ರೀತಿಯಲ್ಲಿ 24 ಕೂಡ ನಮಗೆ 100ಕ್ಕೆ 100 ಭರವಸೆ ಇದೆ. ಎಲ್ಲ ಕಡೆ ಕಾಂಗ್ರೆಸ್ನ ವೇವ್ ಇದೆ. ಕಾಂಗ್ರೆಸ್ ಜನಪರವಾದಂತ ಕೆಲಸ ಮಾಡಿದ್ದಾರೆ. ನಾವು ಪ್ರಾಮಿಸ್ ಬಗ್ಗೆ ಹೇಳಿದ್ಕೇನೆ ಜನ ನಮ್ಗೆ ವೋಟ್ ಕೊಟ್ಟರು. ನಾವು ಪ್ರಾಮಿಸ್ ಅಲ್ಲ, ಅದನ್ನ ಫುಲ್ಫಿಲ್ ಮಾಡಿದ್ದೀವಿ. ಸೊ ಜನ ನಮಗೆ 100ಕ್ಕೆ 100 ಬಾರು ವೋಟ್ ಕೊಡ್ತಾರೆ. ಸೆಂಟ್ರಲ್ ನಾವು ಗೆದ್ದೇ ಗೆಲ್ತೀವಿ. ಸರ್, ತಾವು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲೇ ವಾಸ ಇರುವಂತವರು, ಕೂಡ ಸಚಿವರು, ಶಾಸಕರಾಗಿರುವಂತವರು, ಮುಂದೆ ಸಚಿವರು ಕೂಡ ಆಗ್ತಾರೆ. ಸೊ ಅಲ್ಲಿನ ಜನರ ನಾಡಿಮಿಡಿತ ಹೇಗಿದೆ ಸರ್? ಈ ಸರಿ ಬದಲಾಗುತ್ತೆ ಅಂತೀರಾ? ನೀವು MLA ಎಲೆಕ್ಷನ್ ರಿಸಲ್ಟ್ಸ್ ತಗೊಂಡು ನೋಡಿದ್ರೆ ಆಲ್ರೆಡಿ 72,000 ಲೀಡಲ್ಲಿ ನಾವು ಇದೀವಿ ಸೆಂಟ್ರಲ್ 8 ಕ್ಷೇತ್ರಗಳಲ್ಲಿ. ಈ ಬಾರಿ 100ಕ್ಕೆ 100 ಪಾಲು ಒಳ್ಳೆ ಒಂದು ಕ್ಯಾಂಡಿಡೇಟು ಕಾಂಗ್ರೆಸ್ ಪಕ್ಷ ಐಡೆಂಟಿಫೈ ಮಾಡುತ್ತೆ. ನಾವು ಅಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವ ನಂಬಿಕೆ ನಮ್ಮಲ್ಲಿದೆ. ಸೆಂಟ್ರಲ್ ಸರ್, ಕೆಲವೊಂದಷ್ಟು ಹೆಸರುಗಳು ಚಾಲ್ತಿಯಲ್ಲಿದೆ. ತಮ್ಮ ಹೆಸರು ಕೂಡ ನಾವು ಕ್ಷೇತ್ರದಲ್ಲಿ ಹೋರಾಟ ಮಾಡುವಂತ ಸಂದರ್ಭ ತಮ್ಮ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ತಲಪಾಡ್ ಅವರು ಈ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನುವಂಥದ್ದು. ತಮ್ಮ ಒಂದು ನಿರೀಕ್ಷೆ ಏನು ಸರ್? ಇಡೀ ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ತುಂಬಾ ಕೆಲಸ ಮಾಡಿದ್ದೀನಿ. ಒಬ್ಬ ಸಂಸದರಾಗಿ ಕರ್ನಾಟಕದ ಜನಕ್ಕೆ ಏನ್ ಮಾಡಬೇಕು ಅಂತ ನನಗೊಂದು ಕನಸಿದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗೋದೊಂದು ಕನಸಿತ್ತು. ಕನಸಲ್ಲಿ ಕೆಲಸ ಮಾಡಿ ಕರ್ನಾಟಕದ ಜನತೆಗೆ ತೋರಿಸಿದ್ದೀನಿ ಏನ್ ಮಾಡ್ಬೋದು ಅಂತ. ಸಂಸದರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ನಾನು 100ಕ್ಕೆ 100 ಪಾಲು ಕರ್ನಾಟಕದ ಜನತೆ ಪರವಾಗಿ, ಬೆಂಗಳೂರು ಸೆಂಟ್ರಲ್ ಜನತೆ ಪರವಾಗಿ ವಾಯ್ಸ್ ಅನ್ನು ತಗೊಳ್ಳೋ ಕೆಲಸ ಮಾಡ್ತೇನೆ. ನಿಮ್ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಇದ್ದಾರೆ ಸರ್. ಬಿಜೆಪಿಗೋಸ್ಕರ ನಿಮ್ಮಲ್ಲೇ ಕಾಂಗ್ರೆಸ್ ಅಲ್ಲಿ ಆಸ್ಪಿರೆಂಟ್ಸ್ ಜಾಸ್ತಿ ಇದ್ದಾರೆ. ಇನ್ ಕೇಸ್ ತಮಗ್ ಸಿಗ್ಲಿ ಅಂತ ನಾವು ಕೂಡ ಆರೈಸ್ತೀವಿ. ಇನ್ ಕೇಸ್ ಬೇರೆಯವ್ರಿಗೆ ಏನಾದ್ರು ಹೋಯ್ತು, ಯಾರು ಮಿನಿಸ್ಟರ್ ಯಾರೇ ಕಾಂಗ್ರೆಸ್ ಪಕ್ಷದಿಂದ ಕ್ಯಾಂಡಿಡೇಟ್ ಅನ್ನ ಮಾಡ್ತಾರೆ 100ಕ್ಕೆ 100 ಪಾಲು ಈ ಬಾರಿ ಗೆಲ್ತಾರೆ. ನಾನು ಕೂಡ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡಿದ್ದೀನಿ. ನಾವು ಒಳ್ಳೆ ರಿಸಲ್ಟ್ ಅನ್ನ ತಂದುಕೊಡ್ತೀವಿ. ಒಳ್ಳೇದಾಗಿ ಸರ್. ತಮ್ಮ ಆಸೆ ಕೂಡ ಈಡೇರಲಿ, ನಾವು ಕೂಡ ವಿಶ್ವಾಸ. ಥ್ಯಾಂಕ್ ಯು. ಸೆಂಟ್ರಲ್ ಸರ್, ಕೆಲವೊಂದಷ್ಟು ಹೆಸರುಗಳು ಚಾಲ್ತಿಯಲ್ಲಿದೆ. ತಮ್ಮ ಹೆಸರು ಕೂಡ ನಾವು ಕ್ಷೇತ್ರದಲ್ಲಿ ಹೋರಾಟ ಮಾಡುವಂತ ಸಂದರ್ಭ ತಮ್ಮ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ತಲಪಾಡ್ ಅವರು ಈ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನುವಂಥದ್ದು. ತಮ್ಮ ಒಂದು ನಿರೀಕ್ಷೆ ಏನು ಸರ್? ಇಡೀ ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ತುಂಬಾ ಕೆಲಸ ಮಾಡಿದ್ದೀನಿ. ಒಬ್ಬ ಸಂಸದರಾಗಿ ಕರ್ನಾಟಕದ ಜನಕ್ಕೆ ಏನ್ ಮಾಡಬೇಕು ಅಂತ ನನಗೊಂದು ಕನಸಿದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗೋದೊಂದು ಕನಸಿತ್ತು. ಕನಸಲ್ಲಿ ಕೆಲಸ ಮಾಡಿ ಕರ್ನಾಟಕದ ಜನತೆಗೆ ತೋರಿಸಿದ್ದೀನಿ ಏನ್ ಮಾಡ್ಬೋದು ಅಂತ. ಸಂಸದರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ನಾನು 100ಕ್ಕೆ 100 ಪಾಲು ಕರ್ನಾಟಕದ ಜನತೆ ಪರವಾಗಿ, ಬೆಂಗಳೂರು ಸೆಂಟ್ರಲ್ ಜನತೆ ಪರವಾಗಿ ವಾಯ್ಸ್ ಅನ್ನು ತಗೊಳ್ಳೋ ಕೆಲಸ ಮಾಡ್ತೇನೆ. ನಿಮ್ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಇದ್ದಾರೆ ಸರ್. ಬಿಜೆಪಿಗೋಸ್ಕರ ನಿಮ್ಮಲ್ಲೇ ಕಾಂಗ್ರೆಸ್ ಅಲ್ಲಿ ಆಸ್ಪಿರೆಂಟ್ಸ್ ಜಾಸ್ತಿ ಇದ್ದಾರೆ. ಇನ್ ಕೇಸ್ ತಮಗ್ ಸಿಗ್ಲಿ ಅಂತ ನಾವು ಕೂಡ ಆರೈಸ್ತೀವಿ. ಇನ್ ಕೇಸ್ ಬೇರೆಯವ್ರಿಗೆ ಏನಾದ್ರು ಹೋಯ್ತು, ಯಾರು ಮಿನಿಸ್ಟರ್ ಯಾರೇ ಕಾಂಗ್ರೆಸ್ ಪಕ್ಷದಿಂದ ಕ್ಯಾಂಡಿಡೇಟ್ ಅನ್ನ ಮಾಡ್ತಾರೆ 100ಕ್ಕೆ 100 ಪಾಲು ಈ ಬಾರಿ ಗೆಲ್ತಾರೆ. ನಾನು ಕೂಡ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡಿದ್ದೀನಿ. ನಾವು ಒಳ್ಳೆ ರಿಸಲ್ಟ್ ಅನ್ನ ತಂದುಕೊಡ್ತೀವಿ. ಒಳ್ಳೇದಾಗಿ ಸರ್. ತಮ್ಮ ಆಸೆ ಕೂಡ ಈಡೇರಲಿ, ನಾವು ಕೂಡ ವಿಶ್ವಾಸ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.